ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸುವಿ ಇಂಗ್ಲಿಷ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಇಂಗ್ಲಿಷ್ನಲ್ಲಿರುವಂಥ ಹೆಲ್ಪಿಂಗ್ ವರ್ಬ್ಸ್ ಬಗ್ಗೆ ತಿಳ್ಕೊಳ್ಳೋಣ. ನಮಗೆ ಸೆಂಟೆನ್ಸ್ ಫಾರ್ಮೇಷನ್ ಮಾಡಬೇಕಾದ್ರೆ, ಕ್ವೆಶನ್ಸ್ ಫ್ರೇಮ್ ಮಾಡಬೇಕಾದ್ರೆ, ಎಸ್ ಆರ್ ನೋ ಕ್ವೆಶನ್ ಮಾಡಬೇಕಾದ್ರೆ, ಪಾಸಿಟಿವ್ ಸೆಂಟೆನ್ಸ್ ನೆಗೆಟಿವ್ ಸೆಂಟೆನ್ಸ್ ಮಾಡಬೇಕಾದ್ರೆ, ಟೆನ್ಸಸ್ ಕಲಿಬೇಕಾದ್ರೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಟಾಪಿಕ್ಕು ಈ ಹೆಲ್ಪಿಂಗ್ ವರ್ಬ್ಸು. ಸೊ ನಮಗೆ ಇಂಗ್ಲೀಷ್ನಲ್ಲಿ ಹೆಲ್ಪಿಂಗ್ ವರ್ಬ್ಸು ಬಿ ವರ್ಬ್ಸ್ ಇದ್ದಾವೆ, ಡೂ ವರ್ಬ್ಸ್ ಇದ್ದಾವೆ, ಹ್ಯಾವ್ ವರ್ಬ್ಸ್ ಇದ್ದಾವೆ, ಮಾಡಲ್ ಆಕ್ಸಿಲರಿ ವರ್ಬ್ಸ್ ಇದ್ದಾವೆ. ಸೊ ಈ ಎಲ್ಲ ಒಂದು ಬಿ ವರ್ಬ್ಸ್ನ, ಡೂ ವರ್ಬ್ಸ್ನ, ಹ್ಯಾವ್ ವರ್ಬ್ಸ್ನ, ಮಾಡಲ್ ಆಕ್ಸಿಲರಿ ವರ್ಬ್ಸ್ನ ನಾಲೆಡ್ಜ್ ಇದ್ದರೆ ಸೊ ವಿ ಕ್ಯಾನ್ ಫ್ರೇಮ್ ದ ಸೆಂಟೆನ್ಸಸ್ ಈಸಿಲಿ, ವಿ ಕ್ಯಾನ್ ಆಸ್ಕ್ ಕ್ವೆಶನ್ಸ್ ಈಸಿಲಿ, ವಿ ಕ್ಯಾನ್ ಫ್ರೇಮ್ ಪಾಸಿಟಿವ್ ಸೆಂಟೆನ್ಸ್, ನೆಗೆಟಿವ್ ಸೆಂಟೆನ್ಸ್. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಹ್ಯಾವ್ ದಿ ನಾಲೆಡ್ಜ್ ಆಫ್ ದೀಸ್ ಹೆಲ್ಪಿಂಗ್ ವರ್ಬ್ಸ್. ಸೊ ನಮಗೆ ಈಗ ಹೆಲ್ಪಿಂಗ್ ವರ್ಬ್ಸ್ನಲ್ಲಿ ಫಸ್ಟ್ ಬರುವಂಥದ್ದು ಬಿ ವರ್ಬ್ಸ್. ಸೊ ವಿ ವಿಲ್ ಸ್ಟಾರ್ಟ್ ವಿತ್ ಬಿ ವರ್ಬ್ಸ್. ಈಗ ಬಿ ವರ್ಬ್ಸ್ನಲ್ಲಿ ಏನೇನಿದಾವೆ ಅದನ್ನು ಯಾವಾಗ ಬಳಸಬೇಕು, ಆಮೇಲೆ ಡೂ ವರ್ಬ್ಸ್ ಯಾವ್ಯಾವ ಇದ್ದಾವೆ ಅದನ್ನು ಯಾವಾಗ ಬಳಸಬೇಕು, ಹೇಗೆ ಬಳಸಬೇಕು ಅನ್ನೋದನ್ನ ಒಂದೊಂದಾಗಿ ತಿಳ್ಕೊಳ್ಳೋಣ. ಫಸ್ಟ್ ನಾವು ಬಿ ವರ್ಬ್ಸ್ನ ನೋಡೋಣ. ಸೊ ಈಗ ಬಿ ವರ್ಬ್ಸ್ನಲ್ಲಿ ನಮಗೆ ಪ್ರೆಸೆಂಟ್ ಟೆನ್ಸ್ನಲ್ಲಿ ಈಸ್, ಆಮ್, ಆರ್ ಅಂತ ಪ್ರೆಸೆಂಟ್ ಬಿ ವರ್ಬ್ಸ್ ಇದ್ದಾವೆ. ಪಾಸ್ಟ್ ಟೆನ್ಸ್ನಲ್ಲಿ ವಾಸ್ ಮತ್ತೆ ವರ್ ಅನ್ನುವಂಥ ಪಾಸ್ಟ್ ಬಿ ವರ್ಬ್ಸ್ ಇದ್ದಾವೆ. ಸೊ ಈ ಒಂದು ಪ್ರೆಸೆಂಟ್ ಬಿ ವರ್ಬ್ಸ್ನ ಯಾವಾಗ ಹೇಗೆ ಬಳಸ್ತೀವಿ, ಪಾಸ್ಟ್ ಬಿ ವರ್ಬ್ಸ್ನ ಯಾವಾಗ ಮತ್ತೆ ಹೇಗೆ ಬಳಸ್ತೀವಿ, ಯಾಕೆ ಬಳಸ್ತೀವಿ ಅನ್ನೋದನ್ನ ಇವಾಗ ನೋಡೋಣ ವಿತ್ ಸಮ್ ಎಕ್ಸಾಂಪಲ್ಸ್. ಅದಕ್ಕೆ ಮುಂಚೆ ಫಸ್ಟ್ ನಾವು ಬಿ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಬಿ ಅಂದ್ರೆ ಕನ್ನಡದಲ್ಲಿ ಇರು ಅಂತ. ಆದರೆ ಈ ಇರು ಅನ್ನುವಂಥ ಒಂದು ಪದಕ್ಕೆ ಹಲವಾರು ರೂಪಗಳಿದಾವೆ. ಫಾರ್ ಎಕ್ಸಾಂಪಲ್, ಇದೆ ಅಂತ ಪ್ರೆಸೆಂಟ್ ಟೆನ್ಸ್ನಲ್ಲಿದ್ರೆ, ಇತ್ತು ಅಂತ ಪಾಸ್ಟ್ ಟೆನ್ಸ್ನಲ್ಲಿ, ಇದಾನೆ ಅಂತ ಪ್ರೆಸೆಂಟ್ ಟೆನ್ಸ್ ಆದರೆ, ಇದ್ದ ಅಂತ ಪಾಸ್ಟ್ ಟೆನ್ಸ್, ಇದೀವಿ ಪ್ರೆಸೆಂಟ್ ಟೆನ್ಸ್, ಇದ್ವಿ ಪಾಸ್ಟ್ ಟೆನ್ಸ್, ಹೋಗ್ತಾ ಇದ್ದಾನೆ ಪ್ರೆಸೆಂಟ್ ಟೆನ್ಸ್, ಹೋಗ್ತಾ ಇದ್ದ ಪಾಸ್ಟ್ ಟೆನ್ಸ್, ಕಾಯುತ್ತಾ ಇದ್ದಾನೆ ಪ್ರೆಸೆಂಟ್ ಟೆನ್ಸ್, ಕಾಯುತ್ತಾ ಇದ್ದ ಪಾಸ್ಟ್ ಟೆನ್ಸ್, ಡ್ರೈವ್ ಮಾಡ್ತಾ ಇದ್ದಾನೆ ಪ್ರೆಸೆಂಟ್ ಟೆನ್ಸ್, ಅವರು ನಿನಗೋಸ್ಕರ ಕಾಯುತ್ತಾ ಇದ್ದರು ಪಾಸ್ಟ್ ಟೆನ್ಸ್, ಕಾಯುತ್ತಾ ಇದ್ದಾರೆ ಪ್ರೆಸೆಂಟ್ ಟೆನ್ಸ್. ಸೊ ಹಾಗೆ ಈ ಬಿ ಅಂದ್ರೆ ಇರು ಅಂತ. ಸೊ ಈ ಇರು ಅನ್ನುವಂಥ ಒಂದು ಪದಕ್ಕೆ ಅಥವಾ ಒಂದು ವರ್ಬ್ಗೆ ಹಲವಾರು ರೂಪಗಳಿದ್ದಾವೆ. ಸೊ ಈಗ ಈ ಪ್ರೆಸೆಂಟ್ ಬಿ ವರ್ಬ್ಸ್ನ ಹೇಗೆ ಯಾವಾಗ ಬಳಸಬೇಕು, ಪಾಸ್ಟ್ ಬಿ ವರ್ಬ್ಸ್ನ ಯಾವಾಗ ಹೇಗೆ ಅಂತ ಬಳಸಬೇಕು ಅಂತ ನೋಡೋಣ. ಈ ಪ್ರೆಸೆಂಟ್ ಟೆನ್ಸ್ ಬಿ ವರ್ಬ್ಸ್ನಲ್ಲಿ ಯಾವ ಇದಾವೆ, ಈಸ್, ಆಮ್, ಆರ್ ಇದಾವೆ. ಸೊ ಈಗ ಯಾವಾಗ ಬಳಸ್ತೀವಿ ಇದನ್ನ, ವಿ ಯೂಸ್ ಈಸ್, ಆಮ್, ಆರ್ ಇನ್ ಪ್ರೆಸೆಂಟ್ ಟೆನ್ಸ್. ಒಂದು ವೇಳೆ ಸೆಂಟೆನ್ಸು ಪ್ರೆಸೆಂಟ್ ಟೆನ್ಸ್ನಲ್ಲಿದ್ದರೆ ಸೊ ಈಸ್, ಆಮ್, ಆರ್ನ ಬಳಸ್ತೀವಿ. ಈ ಮೂರು ಇದಾವಲ್ವಾ, ಮೂರನ್ನು ಬಳಸ್ತೀವ? ನೋ. ಒಂದು ವೇಳೆ ಸಬ್ಜೆಕ್ಟ್ ಏನಾದರೂ ಸಿಂಗ್ಯುಲರ್ ಇದ್ದರೆ ಆವಾಗ ನಾವು ಈಸ್ ಅನ್ನುವಂಥ ಬಿ ವರ್ಬ್ಸ್ ಬಳಸ್ತೀವಿ. ಫಾರ್ ಎಕ್ಸಾಂಪಲ್, ರಮೇಶ್ ನನಗೋಸ್ಕರ ಕಾಯುತ್ತಾ ಇದ್ದಾನೆ ಅಂತ ಹೇಳ್ಬೇಕು ಅನ್ಕೊಳ್ಳಿ. ಅವಾಗ ರಮೇಶ್ ಈಸ್ ಸಿಂಗ್ಯುಲರ್ ಆಗಿದ್ರೆ, ಸಬ್ಜೆಕ್ಟ್ ಸಿಂಗ್ಯುಲರ್ ಆಗಿದ್ರೆ ಈಸ್ ಅಂತ ಹೇಳ್ತೀವಿ. ಆಮ್ ಯಾವಾಗ ಬಳಸ್ತೀವಿ, ಐ ಇದ್ದಾಗ ಮಾತ್ರ ಪ್ರೆಸೆಂಟ್ ಟೆನ್ಸ್ನಲ್ಲಿ ನಾವು ಆಮ್ ಅನ್ನೋದನ್ನು ಬಳಸ್ತೀವಿ. ಫಾರ್ ಎಕ್ಸಾಂಪಲ್, ನಾನು ಈಗ ಒಂದು ಮೂವಿನ ನೋಡ್ತಾ ಇದ್ದೀನಿ ಅಂತ ಹೇಳಬೇಕು. ಐ ಆಮ್ ವಾಚಿಂಗ್ ಎ ಮೂವಿ, ಐ ಆಮ್ ವಾಚಿಂಗ್ ಎ ಮೂವಿ ಅಂತ, ನೋಡ್ತಾ ಇದ್ದೀನಿ ಅಂತ. ನೋಡ್ತಾ ಇದ್ದೆ ಅಂತಂದರೆ ಐ ವಾಸ್ ವಾಚಿಂಗ್ ಅಂತ ಬರ್ತದೆ. ಆರ್ ಯಾವಾಗ ಬಳಸ್ತೀವಿ ಅಂತಂದರೆ, ಸೆಂಟೆನ್ಸ್ ಏನಾದರೂ ಪ್ರೆಸೆಂಟ್ ಟೆನ್ಸ್ನಲ್ಲಿದ್ದು ಆ ಸೆಂಟೆನ್ಸ್ನಲ್ಲಿ ಸಬ್ಜೆಕ್ಟ್ ಪ್ಲೂರಲ್ ಇದ್ದರೆ, ಫಾರ್ ಎಕ್ಸಾಂಪಲ್ ವಿದ್ಯಾರ್ಥಿಗಳು ಅಂತಿದ್ದ ಅನ್ಕೊಳ್ಳಿ, ಸ್ಟೂಡೆಂಟ್ಸ್ ಅಂತ. ಸ್ಟೂಡೆಂಟ್ಸು ನನಗೋಸ್ಕರ ಕಾಯುತ್ತಾ ಇದ್ದಾರೆ ಅಂತ ಹೇಳ್ಬೇಕು ಅನ್ಕೊಳ್ಳಿ. ಇದ್ದಾರೆ, ಕಾಯುತ್ತಾ ಇದ್ದಾರೆ, ಯಾರು? ವಿದ್ಯಾರ್ಥಿಗಳು ಅಂದರೆ ಪ್ಲೂರಲ್. ಸ್ಟೂಡೆಂಟ್ಸ್ ಅವಾಗ ಏನಾಗಬೇಕು, ಆರ್ ಅಂತ ಬಳಸಬೇಕು, ರೈಟ್? ಅವರು ಬ್ಯುಸಿಯಾಗಿದ್ದಾರೆ ಅಂತ ಹೇಳ್ಬೇಕು ಅನ್ಕೊಳ್ಳಿ, ದೇ ಆರ್ ಬ್ಯುಸಿ ಅಂತ. ಅವರು, ದೇ ಆರ್ ಬ್ಯುಸಿ ಅಂತ ಹೇಳಿ. ಅವನು ಬ್ಯುಸಿಯಾಗಿದ್ದಾನೆ ಅಂತ ಹೇಳ್ಬೇಕು ಅನ್ಕೊಳ್ಳಿ, ಅವಾಗ ಈ ಈಸ್ ಬ್ಯುಸಿ ಅಂತ ಹೇಳ್ತೀವಿ. ಅವರು, ದೇ ಆರ್ ಬ್ಯುಸಿ ಅಂತ ಹೇಳ್ತೀವಿ. ಇದು ಪ್ರೆಸೆಂಟ್ ಟೆನ್ಸ್ನಲ್ಲಿ ಬರುವಂಥ ಒಂದು ಬಿ ವರ್ಬ್ಸ್. ಪಾಸ್ಟ್ ಟೆನ್ಸ್ನಲ್ಲಿ ನಮಗೆ ವಾಸ್ ಮತ್ತು ವರ್ ಅಂತ ಬಿ ವರ್ಬ್ಸ್ ಇದ್ದಾವೆ. ವಾಸ್ ಅನ್ನು ಸಬ್ಜೆಕ್ಟ್ ಸಿಂಗ್ಯುಲರ್ ಇದ್ದಾಗ, ಯಾವುದೋ ಒಂದು ಸಬ್ಜೆಕ್ಟ್ ಇದ್ದಾಗ, ಫಾರ್ ಎಕ್ಸಾಂಪಲ್ ರವಿ, ಮನೋಜ್, ಅಥವಾ ಐ ಪಾಸ್ಟ್ ಟೆನ್ಸ್ನಲ್ಲಿ ಐ, ಅಥವಾ ಸ್ಟೂಡೆಂಟ್, ಅಥವಾ ಹಿ, ಶಿ, ಇಟ್ ಆ ಥರ ಇದ್ದಾಗ, ಸಬ್ಜೆಕ್ಟ್ ಸಿಂಗ್ಯುಲರ್ ಇದ್ದಾಗ ಪಾಸ್ಟ್ ಟೆನ್ಸ್ನಲ್ಲಿ ನಾವು ವಾಸ್ ಅಂತ ಬಳಸ್ತೀವಿ, ರೈಟ್? ನವೀನು ನಿನ್ನೆ ಬಾಂಬೆನಲ್ಲಿ ಇದ್ದ ಅಂತ ಹೇಳ್ಬೇಕು ಅನ್ಕೊಳ್ಳಿ, ನವೀನ್ ವಾಸ್ ಇನ್ ಬಾಂಬೆ ಅಂತ. ನನ್ನ ಫ್ರೆಂಡ್ಸು ಬಾಂಬೆನಲ್ಲಿ ಇದ್ದರು ಅಂತ ಹೇಳ್ಬೇಕು ಅನ್ಕೊಳ್ಳಿ, ಮೈ ಫ್ರೆಂಡ್ಸ್ ವರ್ ಇನ್ ಬಾಂಬೆ ಅಂತ ಹೇಳಬೇಕು.
ಅವರು ಕ್ರಿಕೆಟ್ ಆಡುತ್ತಾ ಇದ್ದರು ಅಂತ ಹೇಳ್ಬೇಕು ಅನ್ಕೊಳ್ಳಿ. ದೇ ವರ್ ಪ್ಲೇಯಿಂಗ್ ಕ್ರಿಕೆಟ್ ಅಂತ ಹೇಳ್ತೀವಿ. ಅವನು ಕ್ರಿಕೆಟ್ ಆಡುತ್ತಾ ಇದ್ದ ಅಂತ ಹೇಳ್ಬೇಕು ಅನ್ಕೊಳ್ಳಿ. ಹಿ ವಾಸ್ ಪ್ಲೇಯಿಂಗ್ ಕ್ರಿಕೆಟ್. ಅವನು ಅಳುತ್ತಾ ಇದ್ದ ಅಂದ್ರೆ ಪಾಸ್ಟ್ ಟೆನ್ಸು. ಅವಾಗಲೇ ಅವನು ಅಳುತ್ತಾ ಇದ್ದ ಅನ್ಬೇಕು ಅನ್ಕೊಳ್ಳಿ. ಅವಾಗ ಹೇಗೆ ಹೇಳಬೇಕು? ಹಿ ವಾಸ್ ಕ್ರೈಯಿಂಗ್ ಅಂತ. ಸ್ಟೂಡೆಂಟ್ ವಾಸ್ ಆಬ್ಸೆಂಟ್, ಮೆನಿ ಸ್ಟೂಡೆಂಟ್ಸ್ ವರ್ ಆಬ್ಸೆಂಟ್ ಅಂತ. ಯಾವಾಗ? ಪಾಸ್ಟ್ ಟೆನ್ಸ್ನಲ್ಲಿ. ಅದೇ ಪ್ರೆಸೆಂಟ್ ಟೆನ್ಸ್ನಲ್ಲಾದರೆ ನವೀನ್ ಈಸ್ ಪ್ರೆಸೆಂಟ್, ನವೀನ್ ಅಂಡ್ ಸುನೀಲ್ ಅಥವಾ ಸ್ಟೂಡೆಂಟ್ಸ್ ಅಥವಾ ವಿ ಅಥವಾ ದೇ ಅಂತ ಬಂದಾಗ ದೇ ಆರ್ ಪ್ರೆಸೆಂಟ್, ವಿ ಆರ್ ಪ್ರೆಸೆಂಟ್, ಹಿ ಈಸ್ ಪ್ರೆಸೆಂಟ್, ಹೀಗೆ ನಾವು ಬಳಸ್ತೀವಿ. ಸೊ ವಿ ವಿಲ್ ಟೇಕ್ ಸಮ್ ಎಕ್ಸಾಂಪಲ್ಸ್ ಆ್ಯಂಡ್ ವಿತ್ ದ ಎಕ್ಸಾಂಪಲ್ಸ್ ವಿ ವಿಲ್ ಹ್ಯಾವ್ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಇಲ್ಲಿ ನಮಗೆ ಕೆಲವು ಸೆಂಟೆನ್ಸಸ್ ಇದ್ದಾವೆ. ಸೊ ದೇ ಆರ್ ಇನ್ಕಂಪ್ಲೀಟ್. ಲೆಟ್ ಅಸ್ ಕಂಪ್ಲೀಟ್ ದೀಸ್ ಸೆಂಟೆನ್ಸ್ ವಿತ್ ದ ಕರೆಕ್ಟ್ ಬಿ ಫಾರ್ಮ್ಸ್. ಅಂದರೆ ಬಿ ವರ್ಬ್ಸ್ನ ನಾವು ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡು ಈ ಸೆಂಟೆನ್ಸಸ್ನ ಪೂರ್ಣಗೊಳಿಸೋಣ. ಮೊದಲನೇ ಸೆಂಟೆನ್ಸ್ ಏನು? ಈಗ ಕನ್ನಡದಲ್ಲಿ ನೋಡೋಣ ನೋಡಿ. ಪ್ರೇಮ ಒಂದು ಸಿನಿಮಾ ನೋಡುತ್ತಿದ್ದಾಳೆ. ನೋಡುತ್ತಿದ್ದಾಳೆ ಈಸ್ ಪ್ರೆಸೆಂಟ್ ಟೆನ್ಸ್. ಪ್ರೆಸೆಂಟ್ ಟೆನ್ಸ್ನಲ್ಲಿ ನಮ್ಗೆ ಯಾವ ಬಿ ವರ್ಬ್ಸ್ ಇದಾವೆ? ಈಸ್, ಆಮ್, ಆರ್. ಸೊ ಇಲ್ಲಿ ಯಾರು ನೋಡ್ತಾ ಇರೋದು? ಪ್ರೇಮ. ಪ್ರೇಮ ಅನ್ನೋದು ಸಿಂಗ್ಯುಲರ್ ಆಗಿರೋದ್ರಿಂದ ಸಿಂಗ್ಯುಲರ್ ಇದ್ದಾಗ ಯಾವ ಬಿ ವರ್ಬ್ ಹಾಕಬೇಕು? ಈಸ್ ಅಂತ ಬಿ ವರ್ಬ್ ಹಾಕಬೇಕು. ಯಾವಾಗ? ಪ್ರೆಸೆಂಟ್ ಟೆನ್ಸ್ನಲ್ಲಿ, ರೈಟ್? ಸೊ ಈಗ ಪ್ರೇಮ ಈಸ್ ವಾಚಿಂಗ್ ಎ ಮೂವಿ ಅನ್ನೋದು ಸರಿಯಾದ ಉತ್ತರ ಆಗತ್ತೆ. ನೆಕ್ಸ್ಟ್ ಸೆಂಟೆನ್ಸ್ ನೋಡಿ. ವಿದ್ಯಾರ್ಥಿಗಳು ಆಟವಾಡುತ್ತಿದ್ದಾರೆ. ಆಟ ಆಡ್ತಾ ಇದ್ದಾರೆ. ಇದ್ದರು ಅಲ್ಲ, ಇದ್ದಾರೆ ಅಂದರೆ ಪ್ರೆಸೆಂಟ್ ಟೆನ್ಸ್ ಅಲ್ವಾ? ಸೊ ಪ್ರೆಸೆಂಟ್ ಟೆನ್ಸ್ನಲ್ಲಿ ಈಸ್, ಆಮ್, ಆರ್. ಸೊ ಈ ಮೂರು ವರ್ಬ್ಸ್ ಇದ್ದಾವೆ. ಆದರೆ ಈಗ ವಿದ್ಯಾರ್ಥಿಗಳು ಅನ್ನೋದು ಪ್ಲೂರಲ್ ಆಗಿರೋದ್ರಿಂದ, ಪ್ಲೂರಲ್ ಸಬ್ಜೆಕ್ಟ್ ಇದ್ದಿದ್ದರಿಂದ, ಸ್ಟೂಡೆಂಟ್ಸ್ ಅಂತ ಇರೋದ್ರಿಂದ ನಾವಿಲ್ಲಿ ಆರ್ ಅನ್ನೋಂಥ ಬಿ ವರ್ಬ್ ಹಾಕಬೇಕು. ಸ್ಟೂಡೆಂಟ್ಸ್ ಆರ್ ಪ್ಲೇಯಿಂಗ್ ಅಂತ ಬರ್ತದೆ. ನೆಕ್ಸ್ಟ್ ಸೆಂಟೆನ್ಸ್ ನೋಡಿ. ನನ್ನ ಫೋನ್ ಟೇಬಲ್ ಮೇಲೆ ಇದೆ ಅಂತ ಇದೆ, ರೈಟ್? ಸೊ ಇದೆ ಅಂತಂದರೆ ಏನು? ಪ್ರೆಸೆಂಟ್ ಟೆನ್ಸ್ ಅಲ್ವಾ? ಸೊ ನನ್ನ ಫೋನು ಯಾವುದಿರೋದು? ನನ್ನ ಫೋನ್. ನನ್ನ ಬುಕ್ಸ್ ಅಂತಿದ್ದರೆ ಬೇರೆ. ನನ್ನ ಫೋನ್ ಅಂತ ಇರೋದ್ರಿಂದ ಅದು ಸಿಂಗ್ಯುಲರ್ ಸಬ್ಜೆಕ್ಟ್. ಸಿಂಗ್ಯುಲರ್ ಸಬ್ಜೆಕ್ಟ್ ಪ್ರೆಸೆಂಟ್ ಟೆನ್ಸ್ ಏನು ಬರ್ತದೆ? ಈಸ್. ಮೈ ಫೋನ್ ಈಸ್ ಆನ್ ದ ಟೇಬಲ್ ಅಂತ ಬರುತ್ತೆ. ನೆಕ್ಸ್ಟ್ ಸೆಂಟೆನ್ಸ್ ನೋಡಿ. ನಿನ್ನೆ ಹಲವಾರು ಕಾರ್ಯಕ್ರಮಗಳು ಇದ್ದವು. ನಿನ್ನೆ ಹಲವಾರು ಕಾರ್ಯಕ್ರಮಗಳು ಇದ್ದವು. ಇವತ್ತಲ್ಲ, ನಿನ್ನೆ. ಮತ್ತೆ ಇದ್ದವು ಅಂತಂದರೆ ಏನು? ಪಾಸ್ಟ್ ಟೆನ್ಸ್ ಅಲ್ವಾ? ಪಾಸ್ಟ್ ಟೆನ್ಸ್ನಲ್ಲಿ ನಮಗೆ ಯಾವ ವರ್ಬ್ಸ್ ಇದ್ದಾವೆ? ವಾಸ್ ಮತ್ತು ವರ್ ಅನ್ನೋ ಅಂತ ಒಂದು 2 ಬಿ ವರ್ಬ್ಸ್ ಇದ್ದಾವೆ. ಸೊ ವಾಸ್ ಹಾಕ್ಬೇಕಾ, ವರ್ ಹಾಕ್ಬೇಕಾ? ನಿನ್ನೆ ಹಲವಾರು ಕಾರ್ಯಕ್ರಮಗಳು. ಹಲವಾರು ಕಾರ್ಯಕ್ರಮಗಳು ಅನ್ನೋದು ಈಗ ನಮಗೆ ಪ್ಲೂರಲ್. ಸೊ ಪ್ಲೂರಲ್ ಇದ್ದಾಗ ನಾವು ಯಾವ್ದು ಹಾಕಬೇಕು? ವರ್ ಹಾಕಬೇಕು, ರೈಟ್? ಸೊ ದೇರ್ ವರ್ ಅಥವಾ ದೇರ್ ವರ್ ಮೆನಿ ಪ್ರೋಗ್ರಾಮ್ಸ್. ನಿನ್ನೆ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇತ್ತು ಅಂತ ಹೇಳ್ಬೇಕು ಅನ್ಕೊಳ್ಳಿ. ಇದೇ ಅಲ್ಲ, ಇತ್ತು ಅಂತ. ನಿನ್ನೆ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇತ್ತು ಅಂತಿದ್ದಿದ್ರೆ ಇಂಪಾರ್ಟೆಂಟ್ ಮೀಟಿಂಗ್ ಅಂದರೆ ಸಿಂಗ್ಯುಲರ್ ಅಲ್ವಾ? ಅವಾಗ ವಾಸ್ ಆಗ್ತಾ ಇತ್ತು. ದೇರ್ ವಾಸ್ ಆ್ಯನ್ ಇಂಪಾರ್ಟೆಂಟ್ ಮೀಟಿಂಗ್ ಎಸ್ಟರ್ಡೇ ಅಂತ ಬರ್ತಾ ಇತ್ತು, ರೈಟ್? ಸೊ ಹೀಗೆ. ಈಗ ಇನ್ನೊಂದು ಥರದ ಸೆಂಟೆನ್ಸ್ ತಗೊಂಡು ಅದನ್ನು ನಾವು ಪ್ರಾಕ್ಟೀಸ್ ಮಾಡೋಣ. ಸೊ ಇಲ್ಲಿ ಕೆಲವೊಂದು ಸೆಂಟೆನ್ಸಸ್ ಇದ್ದಾವೆ. ದೇ ಆರ್ ಇನ್ಕಂಪ್ಲೀಟ್. ಲೆಟ್ ಅಸ್ ಕಂಪ್ಲೀಟ್ ದೀಸ್ ಸೆಂಟೆನ್ಸಸ್ ವಿತ್ ದ ಕರೆಕ್ಟ್ ಬಿ ವರ್ಬ್ಸ್ ಗಿವನ್ ಇನ್ ದ ಬ್ರಾಕೆಟ್, ರೈಟ್? ಓಕೆ, ಫಸ್ಟ್ ಸೆಂಟೆನ್ಸ್ ನೋಡಿ. ಸುಂದರಿ ಡ್ಯಾಶ್ ಇನ್ ದ ಲೈಬ್ರರಿ ಅಂತ ಇದೆ, ರೈಟ್? ಸೊ ಇಲ್ಲಿ 2 ಆಪ್ಷನ್ಸ್ ಇದ್ದಾವೆ. ಈಸ್ ಇನ್ ದ ಲೈಬ್ರರಿ, ಆರ್ ಇನ್ ದ ಲೈಬ್ರರಿ. ಸೊ 2 ಬಿ ವರ್ಬ್ ಇದ್ದಾವೆ, ಈಸ್ ಮತ್ತು ಆರ್. ಈಸ್ ಯಾವಾಗ ಬಳಸ್ತೀವಿ? ಸಬ್ಜೆಕ್ಟ್ ಸಿಂಗ್ಯುಲರ್ ಇದ್ದಾಗ. ಆರ್ ಯಾವಾಗ ಬಳಸ್ತೀವಿ? ಪ್ಲೂರಲ್ ಇದ್ದಾಗ. ಇಲ್ಲಿ ಕೊಟ್ಟಿರೋಂಥ ಸಬ್ಜೆಕ್ಟ್ ಯಾವುದು? ಸಿಂಗ್ಯುಲರ್. ಸುಂದರಿ ಅನ್ನೋದು ಸಿಂಗ್ಯುಲರ್ ಅಲ್ವಾ? ಸೊ ಇದು ಈಸ್. ಸುಂದರಿ ಈಸ್ ಇನ್ ದ ಲೈಬ್ರರಿ ಅಂತ. ನೆಕ್ಸ್ಟ್ ಸೆಂಟೆನ್ಸ್ ನೋಡಿ. ರಾಣಿ ಡ್ಯಾಶ್ ಪ್ರಾಕ್ಟೀಸಿಂಗ್ ಮ್ಯಾಥ್ಸ್ ಅಂತ ಇದೆ. ಇಲ್ಲಿ 2 ಬಿ ವರ್ಬ್ಸ್ ಇದ್ದಾವೆ, ವಾಸ್ ಮತ್ತು ವರ್ ಅಂತ. ಸೊ ಸಿಂಗ್ಯುಲರ್ ಇದ್ದೆ ಪಾಸ್ಟ್ ಟೆನ್ಸ್ನಲ್ಲಿ ನಾವು ವಾಸ್ ಹಾಕ್ತೀವಿ. ಪ್ಲೂರಲ್ ಇದ್ದರೆ ಪಾಸ್ಟ್ ಟೆನ್ಸ್ನಲ್ಲಿ ವರ್ ಅಂತ ಬಳಸ್ತೀವಿ. ರಾಣಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಳು ಅಂತ ಅರ್ಥ ಇದು, ರೈಟ್? ಸೊ ಸಿಂಗ್ಯುಲರ್ ಅಲ್ವಾ? ಸಿಂಗ್ಯುಲರ್ ಇದ್ದಾಗ ವಾಸ್. ರಾಣಿ ವಾಸ್ ಪ್ರಾಕ್ಟೀಸಿಂಗ್ ಮ್ಯಾಥ್ಸ್ ಅಂತ ಬರ್ತದೆ. ನೆಕ್ಸ್ಟ್ ಸೆಂಟೆನ್ಸ್ ನೋಡಿ. ಒನ್ ಆಫ್ ಮೈ ಫ್ರೆಂಡ್ಸ್. ನೋಡಿ, ಒನ್ ಆಫ್ ಮೈ ಫ್ರೆಂಡ್ ಅಲ್ಲ, ಒನ್ ಆಫ್ ಮೈ ಫ್ರೆಂಡ್ಸ್ ಅಂತ ಹೇಳಬೇಕು. ಒನ್ ಆಫ್ ಮೈ ಫ್ರೆಂಡ್ಸ್ ಅಂದರೆ ಏನು? ನನ್ನ ಸ್ನೇಹಿತರಲ್ಲಿ ಒಬ್ಬ ಅಥವಾ ಒಬ್ಬಳು ಅಂತ. ನನಗೆ ಅನೇಕ ಮಂದಿ ಸ್ನೇಹಿತರಿದ್ದಾರೆ.
ಅದರಲ್ಲಿ ಒಬ್ಬ ಅಂತ. ಒನ್ ಆಫ್ ದಿ ವಿಲೇಜರ್ಸ್ ಅಂತಂದ್ರೆ ಊರಿನವರಲ್ಲಿ ಒಬ್ಬ ಅಂತ. ಒನ್ ಆಫ್ ದಿ ಸ್ಟೂಡೆಂಟ್ಸ್ ಅಂತಂದ್ರೆ ವಿದ್ಯಾರ್ಥಿಗಳಲ್ಲಿ ಒಬ್ಬರು ಅಥವಾ ಒಬ್ಬನು ಒಬ್ಬಳು ಅಂತ. ಸೊ ಇಲ್ಲಿ ಸೆಂಟೆನ್ಸ್ ನೋಡಿ, ಒನ್ ಆಫ್ ಮೈ ಫ್ರೆಂಡ್ಸ್ ಡ್ಯಾಶ್ ಇನ್ ಡೆಲ್ಲಿ. ಅಂದ್ರೆ ಏನು, ನನಗೆ ಸ್ನೇಹಿತರಿದ್ದಾರೆ, ಹಲವಾರು ಸ್ನೇಹಿತರಿದ್ದಾರೆ, ಅದರಲ್ಲಿ ಒಬ್ಬ ಸ್ನೇಹಿತ ಎಲ್ಲಿದ್ದಾನೆ, ಡೆಲ್ಲಿನಲ್ಲಿ ಇದ್ದಾನೆ ಅಂತ ಅರ್ಥ ಬರ್ತದೆ. ಸೊ ಸಬ್ಜೆಕ್ಟ್ ಯಾವುದಿಲ್ಲಿ, ಫ್ರೆಂಡ್ಸಾ, ಒನ್ ಆಫ್ ಮೈ ಫ್ರೆಂಡ್ಸಾ, ಒನ್ ಆಫ್ ಮೈ ಫ್ರೆಂಡ್ಸ್, ನಾಟ್ ಆಲ್ ಮೈ ಫ್ರೆಂಡ್ಸ್, ಓನ್ಲಿ ಒನ್ ಆಫ್ ಮೈ ಫ್ರೆಂಡ್ಸ್. ಅಂದ್ರೆ ಸ್ನೇಹಿತರಲ್ಲಿ ಒಬ್ಬ ಅಂದ್ರೆ ಸಿಂಗ್ಯುಲರ್ ಪ್ಲೂರಲ್ಲ, ಸಿಂಗ್ಯುಲರ್. ಪ್ರೆಸೆಂಟ್ ಟೆನ್ಸ್ ಪಾಸ್ಟ್ ಟೆನ್ಸ್, ಇದು ಪ್ರೆಸೆಂಟ್ ಟೆನ್ಸ್ ಬಿ ವರ್ಬ್ಸ್ ಇರೋದ್ರಿಂದ ಸೊ ಸಿಂಗ್ಯುಲರ್ ಇದ್ರೆ ಈಸ್ ಹಾಕ್ತಿವಿ, ಪ್ಲೂರಲ್ ಇದ್ರೆ ಆರ್ ಹಾಕ್ತಿವಿ. ಒನ್ ಆಫ್ ಮೈ ಫ್ರೆಂಡ್ಸ್ ಅಂದ್ರೆ ಸ್ನೇಹಿತರಲ್ಲಿ ಒಬ್ಬ ಅಂದ್ರೆ ಸಿಂಗ್ಯುಲರ್ ಆಗಿರೋದ್ರಿಂದ ಒನ್ ಆಫ್ ಮೈ ಫ್ರೆಂಡ್ಸ್ ಈಸ್ ಅಂತ ಅನ್ಬೇಕು. ಒನ್ ಆಫ್ ಮೈ ಫ್ರೆಂಡ್ಸ್ ಈಸ್ ಇನ್ ಡೆಲ್ಲಿ. ಒನ್ ಆಫ್ ದ ಸ್ಟೂಡೆಂಟ್ಸ್ ಈಸ್ ಮಿಸ್ಸಿಂಗ್ ಅಂತ ಅನ್ಬೇಕು, ರೈಟ್? ಅದು ಸಿಂಗ್ಯುಲರ್ ಸಬ್ಜೆಕ್ಟ್. ನೆಕ್ಸ್ಟ್ ನೋಡಿ, ಡ್ಯಾಶ್ ಪಾರ್ವತಿ ಕಮಿಂಗ್ ಟುಡೇ. ನೋಡಿ ಇದು ಕ್ವೆಶನ್, ಇದು ಎಸ್ ಆರ್ ನ ಕ್ವೆಶನ್. ಡ್ಯಾಶ್ ಪಾರ್ವತಿ ಕಮಿಂಗ್ ಟುಡೇ ಅಂತ ಆಯಿತು. ಇದರಲ್ಲಿ ನಮಗೆ ಎರಡು ಬಿ ವರ್ಬ್ಸ್ ಇದಾವೆ, ಈಸ್ ಮತ್ತೆ ಆರ್ ಅಂತ. ಇದ್ರ ಯಾವ್ದು ಹಾಕ್ಬೇಕು, ಪಾರ್ವತಿ ಅನ್ನೋದು ಸಿಂಗ್ಯುಲರ್ ಆಗಿರೋದ್ರಿಂದ ಅಲ್ಲಿ ಕೊಟ್ಟಿರುವಂಥದ್ದು ಸಿಂಗ್ಯುಲರ್ ಬಿ ವರ್ಬ್ ಈಸ್, ಪ್ಲೂರಲ್ ಬಿ ವರ್ಬ್ ಆರ್ ಅಂತ. ಯಾವ್ದು ಬಳಸಬೇಕು, ಈಸ್ ಹಾಕ್ಬೇಕು, ಸಿನ್ಸ್ ಇಟ್ ಈಸ್ ಸಿಂಗ್ಯುಲರ್. ಈಸ್ ಪಾರ್ವತಿ ಕಮಿಂಗ್ ಟುಡೇ, ಇವತ್ತು ಪಾರ್ವತಿ ಬರ್ತಾ ಇದ್ದಾಳ ಅಂತ, ರೈಟ್? ನೆಕ್ಸ್ಟ್ ಸೆಂಟೆನ್ಸ್ ನೋಡಿ, ಡ್ಯಾಶ್ ದೇ ಪ್ರೆಸೆಂಟ್ ಎಸ್ಟರ್ಡೇ. ಅವರು ಪ್ರೆಸೆಂಟ್ ಆಗಿದ್ರ ಎಸ್ಟರ್ಡೇ ಅಂತ ಪಾಸ್ಟ್ ಟೆನ್ಸ್ ಅಲ್ವಾ, ಅಲ್ಲಿ ನೋಡಿ ವಾಸ್ ಮತ್ತೆ ವರ್ ಇದೆ, ಇಲ್ಲಿ ದೇ ಅಂತ ಪ್ಲೂರಲ್ ಇರೋದ್ರಿಂದ ವರ್ ಹಾಕ್ಬೇಕು. ವರ್ ದೇ ಪ್ರೆಸೆಂಟ್ ಎಸ್ಟರ್ಡೇ ಅಂತ, ರೈಟ್? ಇನ್ನೊಂದು ಸೆಂಟೆನ್ಸ್ ನೋಡೋಣ, ವೈ ಹಿ ಅನ್ನೋದು ಸಿಂಗ್ಯುಲರ್ ಆಗಿರೋದ್ರಿಂದ ಈಸ್ ಹಾಕ್ತೀವಿ, ರೈಟ್? ವೈ ಈಸ್ ಹಿ ವೇಟಿಂಗ್ ದೇರ್. ನೋಡಿ ಕ್ವೆಶನ್. ಸೊ ಕ್ವೆಶನ್ ಮಾಡಬೇಕಾದ್ರೂ ಈ ಬಿ ವರ್ಬ್ಸ್ ಬೇಕಾಗತ್ತೆ, ಸೆಂಟೆನ್ಸಸ್ ಫ್ರೇಮ್ ಮಾಡಬೇಕಾದ್ರೂ ಕೂಡ ಬಿ ವರ್ಬ್ಸ್ ಬೇಕಾಗತ್ತೆ, ಟೈಮ್ನ ಕರೆಕ್ಟಾಗಿ ಕನ್ವೆ ಮಾಡಬೇಕಂದ್ರೂ ಕೂಡ ಬಿ ವರ್ಬ್ಸ್ ಬೇಕಾಗತ್ತೆ. ನೋಡಿ ಇಲ್ಲಿ ಈಸ್ ಪಾರ್ವತಿ ಕಮಿಂಗ್ ಟುಡೇ ಅಂತಂದ್ರೆ ನೋಡಿ ಈಸ್ ಅಂತ ಬಳಸ್ತಾ ಇದೀವಿ ಅಂದ್ರೆ ಪ್ರೆಸೆಂಟ್ ಟೆನ್ಸ್, ಅಂದ್ರೆ ಟೆನ್ಸ್ನ ನಾವು ಕನ್ವೆ ಮಾಡ್ತಾ ಇದೀವಿ. ಪಾರ್ವತಿ ಬರ್ತಾ ಇದ್ದಾಳ ಅಂತ, ವಾಸ್ ಅಂತ ಹಾಕಿದ್ರೆ ಪಾರ್ವತಿ ಬರ್ತಾ ಇದ್ಲಾ ಅಂತ ಬರ್ತದೆ. ಸೊ ಟೈಮಿಂಗು ಕೂಡ ಕನ್ವೆ ಮಾಡ್ಬೇಕಾದ್ರೆ ನಾವು ಈ ಹೆಲ್ಪಿಂಗ್ ವರ್ಬ್ಸ್ನ ಯೂಸ್ ಮಾಡ್ತೀವಿ. ಸೊ ಇದಿಷ್ಟು ಬಿ ವರ್ಬ್ಸು. ಈಗ ಡೂ ವರ್ಬ್ಸ್ನ ನಾವು ಸ್ಟಡಿ ಮಾಡೋಣ, ಹೇಗೆ ಮತ್ತೆ ಎಲ್ಲಿ ಬಳಸಬೇಕು ಅನ್ನೋದನ್ನ ವಿ ವಿಲ್ ಸ್ಟಡಿ ನಾವು. ಸೊ ಈಗ ಡೂ ವರ್ಬ್, ಬಿ ವರ್ಬ್ ಆಯ್ತು. ಈಗ ನೆಕ್ಸ್ಟ್ ಡೂ ವರ್ಬ್ಸ್. ಈ ಡೂ ವರ್ಬ್ನ ಹೇಗೆ, ಎಲ್ಲಿ, ಯಾವಾಗ ಬಳಸಬೇಕು ಅನ್ನೋದನ್ನ ಸ್ಟಡಿ ಮಾಡೋಣ. ಆಕ್ಚುಲಿ ಈ ಡೂ ಅನ್ನುವಂಥ ಡೂ ವರ್ಬ್ಗೆ ಎರಡು ಫಂಕ್ಷನ್ಸ್ ಇದಾವೆ. ಒಂದು ಹೆಲ್ಪಿಂಗ್ ವರ್ಬ್ ಆಗಿ ಕೆಲಸ ಮಾಡ್ತದೆ. ವಿ ಆರ್ ಡಿಸ್ಕಸಿಂಗ್ ಹೆಲ್ಪಿಂಗ್ ವರ್ಬ್ಸ್. ನಾವು ಹೆಲ್ಪಿಂಗ್ ವರ್ಬ್ ಆಗಿ ಯೂಸ್ ಮಾಡ್ತೀವಿ. ಇನ್ನೊಂದು ತುಂಬ ಇಂಪಾರ್ಟೆಂಟ್ ಆಗಿ ಈ ಡೂ ಅನ್ನೋದು ಮೇನ್ ವರ್ಬ್ ಆಗು ಕೆಲಸ ಮಾಡ್ತದೆ. ಹೇಗೆ, ಐ ಡೂ, ಹಿ ಡಸ್, ಅಂದರೆ ಐ ಡೂ ವರ್ಕ್ ಅಂತ ಹೇಳ್ತೀವಲ್ವಾ, ಅವನು ಮಾಡಿದ್ದದು. ಹಿ ಡಿಡ್ ದಿಸ್ ಅಂತ ಹೇಳ್ತೀವಲ್ವಾ. ಸೊ ಮಾಡು ಅನ್ನೋದು ಇಲ್ಲಿ ಅರ್ಥ ಕೊಡ್ತದೆ ಈ ಡೂ ಅನ್ನುವಂಥ ಒಂದು ವರ್ಬ್. ಹೆಲ್ಪಿಂಗ್ ವರ್ಬ್ನಲ್ಲಿ ನಾವು ಡೂ, ಡಸ್, ಡಿಡ್ ಅನ್ನೋದನ್ನ ನಾವು ಸೆಂಟೆನ್ಸಸ್ನಲ್ಲಿ ಕ್ವೆಶನ್ ಮಾಡಬೇಕಾದ್ರೆ, ನೆಗೆಟಿವ್ ಸೆಂಟೆನ್ಸ್ ಫ್ರೇಮ್ ಮಾಡಬೇಕಾದ್ರೆ ನಾವು ಬಳಸ್ತೀವಿ ಈ ಹೆಲ್ಪಿಂಗ್ ವರ್ಬ್ ಡೂ ಅನ್ನೋದನ್ನ. ಅದೇ ಮೇನ್ ವರ್ಬ್ ಆಗಿ ಯೂಸ್ ಮಾಡಿದ್ರೆ ಅದರ ಅರ್ಥ ಏನು ಅಂದರೆ ಮಾಡು, ನಾನು ಮಾಡ್ತೀನಿ, ಐ ಡೂ, ಮಾಡಿದೆ, ಐ ಡಿಡ್. ಡನ್ ಯಾವಾಗ ಬಳಸ್ತೀವಿ ನೋಡಿ, ಡನ್ ಬಳಸ್ಬೇಕಾದ್ರೆ ಒಂದು ಕಂಡೀಷನ್ ಇದೆ, ಹ್ಯಾವ್ ವರ್ಬ್ ಹಾಕಬೇಕು. ಐ ಹ್ಯಾವ್ ಡನ್ ಅನ್ಬೇಕು. ಫಾರ್ ಎಕ್ಸಾಂಪಲ್, ಐ ರೈಟ್, ಐ ರೋಟ್, ಐ ಹ್ಯಾವ್ ರಿಟನ್. ಐ ಡೂ, ಐ ಡಿಡ್, ಐ ಹ್ಯಾವ್ ಡನ್. ಅದೇ ಐ ಇರೋದ್ರಿಂದ ನಾನು ಐ ಡೂ ಅಂದೆ. ಒಂದು ವೇಳೆ ಶಿ ಇದ್ರೆ ಶಿ ಡಸ್ ಆಲ್ ದೀಸ್. ಇದನ್ನೆಲ್ಲ ಅವಳೇ ಮಾಡೋದು. ಶಿ ಡಸ್ ಆಲ್ ದೀಸ್, ಅವಳೆಲ್ಲವನ್ನೂ ಮಾಡ್ತಾಳೆ. ಶಿ ಡಸ್ ಎವ್ರಿಥಿಂಗ್. ಶಿ ಡಸ್, ಶಿ ಡಿಡ್, ಶಿ ಹ್ಯಾಸ್ ಡನ್, ರೈಟ್? ಅವರು ಅಂತ ನೋಡೋಣ. ದೇ ಡೂ, ದೇ ಡಿಡ್, ದೇ ಹ್ಯಾವ್ ಡನ್. ಮನೋಜ್ ಡಸ್, ಮನೋಜ್ ಮಾಡೋದು ಇದನ್ನೆಲ್ಲ. ಮನೋಜ್ ಡಸ್ ಆಲ್ ದಿಸ್. ಈಗ ಡೆಕೋರೇಷನ್ನು, ಅಡಿಗೆ, ಇದನ್ನೆಲ್ಲ ಮನೋಜ್ ಮಾಡೋದು. ಮನೋಜ್ ಡಸ್ ದಿಸ್, ಪ್ರತಿದಿನ ಅವನೇ ಮಾಡೋದು ಇದು. ಮನೋಜ್ ಡಸ್ ದಿಸ್. ಮನೋಜ್ ಮಾಡ್ದ, ಮನೋಜ್ ಡಿಡ್ ಇಟ್, ಮಾಡಿದ್ದಾನೆ, ಮನೋಜ್ ಹ್ಯಾಸ್ ಡನ್ ದಿಸ್, ರೈಟ್? ಸೊ ಹೀಗೆ ಮೇನ್ ವರ್ಬ್ ಆಗಿ ಬಳಸಬೇಕಾದ್ರೆ ಈ ಥರ ಬಳಸ್ತೀವಿ. ಆದರೆ ನಾವು ಇವಾಗ ಡಿಸ್ಕಸ್ ಮಾಡ್ತಾ ಇರೋದು
ಹೆಲ್ಪಿಂಗ್ ವರ್ಬ್ ಡೂ ಅನ್ನುವಂಥ ಒಂದು ಹೆಲ್ಪಿಂಗ್ ವರ್ಬ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಈಗ ಈ ಡೂ ವರ್ಬ್ಸ್ನ ಎಲ್ಲಿ ಯಾವಾಗ ಹೇಗೆ ಬಳಸ್ತೀವಿ ಅನ್ನೋದನ್ನ ನೋಡೋಣ. ಸೊ ನಮಗೆ ಈ ಪ್ರೆಸೆಂಟ್ ಟೆನ್ಸ್ನಲ್ಲಿ ಡೂ ಮತ್ತು ಡಸ್ ಅಂತ ಎರಡು ಡೂ ವರ್ಬ್ಸ್ ಇದ್ದಾವೆ, ಡೂ ಮತ್ತು ಡಸ್. ಈ ಡೂ ಮತ್ತು ಡಸ್ ಎರಡು ಯಾಕಿದಾವೆ ಅಂತಂದರೆ ಸಬ್ಜೆಕ್ಟ್ ಏನಾದರೂ ಸಿಂಗ್ಯುಲರ್ ಇದ್ದರೆ ಡಸ್ ಅಂತ ಬಳಸ್ತೀವಿ, ಆಯಿತಾ. ಸಬ್ಜೆಕ್ಟ್ ಶಿ ಇದ್ರೆ ಡಸ್, ರವಿ ಇದ್ರೆ ಡಸ್, ಇಟ್ ಇದ್ರೆ ಡಸ್, ಸ್ಟೂಡೆಂಟ್ ಇದ್ರೆ ಡಸ್. ಅದೇ ಪ್ಲೂರಲ್ ಇದ್ರೆ ಅನ್ಕೊಳ್ಳಿ, ದೇ ಇದ್ರೆ ಡೂ, ವಿ ಇದ್ರೆ ಡೂ, ಐ ಇದ್ರೂ ಕೂಡ ಡೂನೇ. ಪ್ರೆಸೆಂಟ್ ಟೆನ್ಸ್ನಲ್ಲಿ ಐ ಯಾವಾಗಲೂ ಕೂಡ ಪ್ಲೂರಲ್ ಅಂತಾನೆ ನಾವು ನೋಡಬೇಕು. ದೇ ಡೂ, ವಿ ಡೂ, ಶಿ ಡಸ್, ಯಾವಾಗ ಪ್ರೆಸೆಂಟ್ ಟೆನ್ಸ್ನಲ್ಲಿ. ಸೊ ಈ ಪ್ರೆಸೆಂಟ್ ಟೆನ್ಸ್ನಲ್ಲಿ ಡೂ ಮತ್ತು ಡಸ್ ಇದೆ. ಪಾಸ್ಟ್ ಟೆನ್ಸ್ನಲ್ಲಿ ಡಿಡ್ ಅಷ್ಟೇ, ಸಿಂಗ್ಯುಲರ್ ಇದ್ರು ಪ್ಲೂರಲ್ ಇದ್ರು ಯಾವುದೇ ಇದ್ರೂ ಕೂಡ ಡಿಡ್ಡೆ. ರವಿ ಡಿಡ್, ಐ ಡಿಡ್, ವಿ ಡಿಡ್, ಶಿ ಡಿಡ್, ಇಟ್ ಡಿಡ್, ಅಷ್ಟೇ ಡಿಡ್ ಅಂತ ನಾವು ಬಳಸ್ತೀವಿ. ಸೊ ಈಗ ವಿ ವಿಲ್ ಟೇಕ್ ಸಮ್ ಎಕ್ಸಾಂಪಲ್ಸ್ ಆ್ಯಂಡ್ ವಿತ್ ದ ಎಕ್ಸಾಂಪಲ್ಸ್ ವಿ ವಿಲ್ ಲರ್ನ್ ಹೌ ಟು ಯೂಸ್ ಡೂ ವರ್ಬ್ಸ್. ಸೊ ಈ ಡೂ ವರ್ಬ್ಸ್ನ ನಾವು ಏನಕ್ಕೆ ಬಳಸ್ತೀವಿ ಅಂತಂದರೆ, ಈ ಡೂ ವರ್ಬ್ಸ್ನ ಎರಡು ತುಂಬ ಇಂಪಾರ್ಟೆಂಟ್ ಆಗಿ ಎರಡು ಕಡೆ ನಾವು ಬಳಸ್ತೀವಿ. ಒಂದು ಕ್ವೆಶ್ಚನಿಂಗ್ ಮಾಡಬೇಕಾದ್ರೆ ಈ ಡೂ ವರ್ಬ್ಸ್ ನಮಗೆ ಬೇಕಾಗ್ತದೆ, ಇನ್ನೊಂದು ನೆಗೆಟಿವ್ ಸೆಂಟೆನ್ಸ್ ಮಾಡಬೇಕಾದ್ರೆ ಈ ಡೂ ವರ್ಬ್ಸ್ ನಮಗೆ ಬೇಕಾಗ್ತವೆ. ಸೊ ಈಗ ವಿ ವಿಲ್ ಟೇಕ್ ಸಮ್ ಎಕ್ಸಾಂಪಲ್ಸ್ ಆ್ಯಂಡ್ ವಿತ್ ದ ಎಕ್ಸಾಂಪಲ್ಸ್ ಲೆಟ್ ಅಸ್ ಹ್ಯಾವ್ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್. So here we have some examples. With these examples, let us have better understanding of these do forms. So they are incomplete sentences. We need to complete the sentences using the correct do forms given in bracket. Right? First sentence nodi. Suvi dash not eat chocolates anta ide. Illi do aagಬೇಕಾ does aagಬೇಕಾ ಅಂತ. ಸೊ ಇಲ್ಲಿ ನೋಡಿ ಸುವಿ ಅನ್ನೋದು ಸಿಂಗ್ಯುಲರ್ ಆಗಿರೋದ್ರಿಂದ ಅಲ್ಲಿ ನಾವು ಡಸ್ ಅಂತ ಒಂದು ಡೂ ವರ್ಬ್ ಹಾಕಬೇಕು. ಪ್ಲೂರಲ್ ಇದ್ದಿದ್ರೆ ಡೂ, ಸಿಂಗ್ಯುಲರ್ ಆದರೆ ಡಸ್. ಸೊ ಇಲ್ಲಿ ಯಾವ್ದು ಆನ್ಸರ್ ಬರ್ತದೆ? ಸುವಿ ಡಸ್ ನಾಟ್ ಅಂತ ಬರ್ತದೆ. ಸುವಿ ಡಸ್ ನಾಟ್ ಈಟ್ ಚಾಕ್ಲೇಟ್ಸ್ ಅಂತ ಕರೆಕ್ಟಾಗಿ ಬಳಸ್ಬೇಕು. ನೆಕ್ಸ್ಟ್ ಸೆಂಟೆನ್ಸ್ ನೋಡಿ, ದೇ ಡ್ಯಾಶ್ ನಾಟ್ ಹ್ಯಾವ್ ಟಿ ವಿ ಅಂತ. ದೇ ಡು ನಾಟ್ ಹ್ಯಾವ್ ಟಿ ವಿನ, ದೇ ಡಸ್ ನಾಟ್ ಹ್ಯಾವ್ ಟಿ ವಿನ. ಇದು ದೇ ಅನ್ನೋದು ಪ್ಲೂರಲ್ ಆಗಿರೋದ್ರಿಂದ ಡೂ ಅಂತ ನಾವು ಡೂ ವರ್ಬ್ನ ಹಾಕಬೇಕು. ದೇ ಡು, ದೇ ಡು ನಾಟ್ ಹ್ಯಾವ್ ಟಿ ವಿ. ದೇ ಡಸ್ ನಾಟ್ ಅನ್ನಬಾರ್ದು, ದೇ ಡು ನಾಟ್. ಶಿ ಡಸ್ ನಾಟ್, ಶಿ ಡು ನಾಟ್ ಅನ್ನಬಾರ್ದು, ಶಿ ಡಸ್ ನಾಟ್ ಅಂತ ಹೇಳಬೇಕು. ರೈಟ್? ಐ ಡು ನಾಟ್ ಅನ್ಬೇಕು, ಐ ಡಸ್ ನಾಟ್ ಅನ್ನಬಾರ್ದು. ನೆಕ್ಸ್ಟ್ ಸೆಂಟೆನ್ಸ್ ನೋಡಿ, ವೈ ಡ್ಯಾಶ್ ಹಿ ಗೋ ಟು ಡೆಲ್ಲಿ ಎವ್ರಿ ಡೇ. ಅವನು ಯಾವಾಗಲೂ ಡೆಲ್ಲಿಗೆ ಅಂದರೆ ಪ್ರತಿದಿನ ಯಾಕೆ ಡೆಲ್ಲಿಗೆ ಹೋಗ್ತಾನೆ? ವೈ ಡ್ಯಾಶ್ ಹಿ ಗೋ ಟು ಡೆಲ್ಲಿ ಎವ್ರಿ ಡೇ ಅಂತ. ಇಲ್ಲಿ ಡೂನ ಡಸ್ಸಾ? ಹಿ ಅನ್ನೋದು ಸಿಂಗ್ಯುಲರ್ ಆಗಿರೋದ್ರಿಂದ ನಾವು ಡಸ್ ಅಂತ ಬಳಸಬೇಕು. ವೈ ಡಸ್ ಹಿ ಗೋ ಟು ಡೆಲ್ಲಿ ಎವ್ರಿ ಡೇ? ಯಾಕೆ ಹೋಗ್ತಾನೆ ಡೆಲ್ಲಿಗೆ ದಿನ ಅಂತ ಪ್ರಶ್ನೆ ಮಾಡ್ತಾ ಇರೋದು. ಸೊ ಪ್ರಶ್ನೆ ಮಾಡಬೇಕಾದ್ರೂ ನಮಗೆ ಈ ಡೂ ವರ್ಬ್ಸ್ ಬೇಕಾಗ್ತದೆ. ನಮಗೆ ನೆಗೆಟಿವ್ ಸೆಂಟೆನ್ಸ್ ನೋಡಿ, ನೆಗೆಟಿವ್ ಸೆಂಟೆನ್ಸ್ ಫ್ರೇಮ್ ಮಾಡಬೇಕಾದ್ರೂ ಕೂಡ ಈ ಡೂ ವರ್ಬ್ಸ್ ಬರ್ತವೆ. ರೈಟ್? ಸೊ ವೆರಿ ಇಂಪಾರ್ಟೆಂಟ್ ಟು ಹ್ಯಾವ್ ದಿ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಿಸ್ ಡೂ ವರ್ಬ್ಸ್. ನೆಕ್ಸ್ಟ್ ಸೆಂಟೆನ್ಸ್ ನೋಡಿ, ಇದು ಎಸ್ ಆರ್ ನೋ ಕ್ವೆಶನ್. ಡ್ಯಾಶ್ ದೇ ಪ್ರಾಕ್ಟೀಸ್ ಯೋಗ. ಅವರು ಯೋಗ ಪ್ರಾಕ್ಟೀಸ್ ಮಾಡ್ತಾರಾ ಅಂತ ನೋಡಿ. ರೈಟ್? ಇಲ್ಲಿ ದೇ ಅನ್ನೋದು ಪ್ಲೂರಲ್ ಸಬ್ಜೆಕ್ಟ್, ಅವಾಗ ಏನು ಮಾಡಬೇಕು? ಡೂ ಅಂತ ಹಾಕಬೇಕು. ಡೂ ದೇ ಪ್ರಾಕ್ಟೀಸ್ ಯೋಗ? ಅವರು ಯೋಗ ಪ್ರಾಕ್ಟೀಸ್ ಮಾಡ್ತಾರಾ ಅಂತ. ರೈಟ್? ಅದೇ ಪಾಸ್ಟ್ ಟೆನ್ಸ್ನಲ್ಲಿ ಇದ್ದಿದ್ರೆ ಡಿಡ್ ಆಗೋದು ಅಷ್ಟೇ. ರೈಟ್? ಅದೇ ಪ್ರೆಸೆಂಟ್ ಟೆನ್ಸ್ನಲ್ಲಿ ಅವಳು ಪ್ರಾಕ್ಟೀಸ್ ಮಾಡ್ತಾಳ ಅಂತಿದ್ರೆ ಡಸ್ ಶಿ ಪ್ರಾಕ್ಟೀಸ್ ಯೋಗ ಅಂತ ಬರೋದು. ನೆಕ್ಸ್ಟ್ ನೋಡಿ, ವೈ ಡ್ಯಾಶ್ ದಿಸ್ ಹಾಲ್ ಹ್ಯಾವ್ ಟೂ ಡೋರ್ಸ್. ಯಾಕೆ ಈ ಹಾಲು ಎರಡು ಡೋರ್ಗಳನ್ನು ಹೊಂದಿದೆ ಅಂತ. ವೈ ದಿಸ್ ಹಾಲ್ ನಾಟ್ ಡೋರ್ಸ್, ಸಬ್ಜೆಕ್ಟು ಇಲ್ಲಿ ಡೋರ್ಸ್ ಅಲ್ಲ, ದಿಸ್ ಹಾಲ್. ವೈ ಸಬ್ಜೆಕ್ಟ್, ದಿಸ್ ಹಾಲ್ ಅನ್ನೋದು ಸಿಂಗ್ಯುಲರ್ ಆಗಿರೋದ್ರಿಂದ ವೈ ಡಸ್ ದಿಸ್ ಹಾಲ್ ಹ್ಯಾವ್ ಟೂ ಡೋರ್ಸ್. ಸೊ ಹೀಗೆ ನಾವು ಡೂ ವರ್ಬ್ಸ್ನ ಬಳಸಬೇಕಾಗ್ತದೆ. ಸೊ ಈಗ ಬಿ ವರ್ಬ್ ಆಯಿತು, ಡೂ ವರ್ಬ್ ಆಯಿತು. ನೆಕ್ಸ್ಟ್ ಇಂಪಾರ್ಟೆಂಟ್ ಆಗಿರುವಂಥ ಹೆಲ್ಪಿಂಗ್ ವರ್ಬ್ಸ್ ಯಾವುದು ಅಂದರೆ ಹ್ಯಾವ್ ವರ್ಬ್. ಸೊ ಈ ಹ್ಯಾವ್ ವರ್ಬ್ನಲ್ಲಿ ನಮಗೆ ಪ್ರೆಸೆಂಟ್ ಟೆನ್ಸ್ನಲ್ಲಿ ಹ್ಯಾಸ್ ಮತ್ತು ಹ್ಯಾವ್ ಅನ್ನುವಂಥ ಎರಡು ಹ್ಯಾವ್ ವರ್ಬ್ಸ್ ಇದ್ದಾವೆ. ಹ್ಯಾಸ್, ಹ್ಯಾವ್ ಯಾವಾಗ ಪ್ರೆಸೆಂಟ್ ಟೆನ್ಸ್ನಲ್ಲಿ ಬಳಸ್ತೀವಿ. ಪಾಸ್ಟ್ ಟೆನ್ಸ್ನಲ್ಲಿ ನಮಗೆ ಹ್ಯಾಡ್ ಅನ್ನುವಂಥ ಹ್ಯಾವ್ ವರ್ಬ್ ಇದೆ. ರೈಟ್? ಸೊ ಈ ಪ್ರೆಸೆಂಟ್ ಟೆನ್ಸ್ನಲ್ಲಿ ಯಾಕೆ ಎರಡು ಬಳಸ್ತೀವಿ ಅಂದರೆ ಸಬ್ಜೆಕ್ಟ್ ಸಿಂಗ್ಯುಲರ್ ಇದ್ದರೆ ಹ್ಯಾಸ್ ಅಂತ ಬಳಸ್ತೀವಿ. ರಮೇಶ್ ಹ್ಯಾಸ್, ನವೀನ್ ಹ್ಯಾಸ್, ಶಿ ಹ್ಯಾಸ್ ಅಂತ.
ಅದೇ ಪ್ಲೂರಲ್ ಇದ್ದರೆ ವಿ ಹ್ಯಾವ್ ನಾವು, ವಿ ಹ್ಯಾವ್ ನಾವು, ವಿ ಹ್ಯಾವ್. ಸ್ಟೂಡೆಂಟ್ಸ್ ಹ್ಯಾವ್, ಚಿಲ್ಡ್ರನ್ ಹ್ಯಾವ್, ಚೈಲ್ಡ್ ಹ್ಯಾಸ್, ಚಿಲ್ಡ್ರನ್ ಹ್ಯಾವ್, ವಿಲೇಜರ್ಸ್ ಹ್ಯಾವ್, ಕಂಟ್ರಿ ಹ್ಯಾಸ್. ಸೊ ಹೀಗೆ ಸಿಂಗುಲರ್ ಇದ್ದರೆ ಹ್ಯಾಸ್, ಪ್ಲೂರಲ್ ಇದ್ದರೆ ಹ್ಯಾವ್ ಬಳಸ್ತೀವಿ. ಅದೇ ಪಾಸ್ಟ್ ಟೆನ್ಸ್ ಅಂದ್ಕೊಳ್ಳಿ, ಸಿಂಗುಲರ್ ಇದ್ದರೂ ಹ್ಯಾಡೆ, ಪ್ಲೂರಲ್ ಇದ್ದರೂ ಹ್ಯಾಡೆ. ಸೊ ಇದು ಈ ಒಂದು ಪ್ರೆಸೆಂಟ್ ಮತ್ತು ಪಾಸ್ಟ್ ಟೆನ್ಸ್ನಲ್ಲಿರುವಂಥ ಹ್ಯಾವ್ ವರ್ಬ್ಸ್. ಇವುಗಳನ್ನು ಹೇಗೆ ಯಾವಾಗ ಬಳಸ್ತೀವಿ ಅಂತಂದರೆ, ಈ ಹ್ಯಾವ್ಗೆ ಲೈಕ್ ಡೂ ಫಾರ್ಮ್. ಸೊ ದಿಸ್ ಹ್ಯಾವ್ ಆಲ್ಸೋ ಹ್ಯಾಸ್ ಗಾಟ್ ಟೂ ಫಂಕ್ಷನ್ಸ್. ಸೊ ಇಟ್ ಆ್ಯಕ್ಟ್ಸ್ ಆ್ಯಸ್ ಬೋತ್ ಹೆಲ್ಪಿಂಗ್ ವರ್ಬ್ ಆ್ಯಂಡ್ ಮೇನ್ ವರ್ಬ್. ಇದು ಹೆಲ್ಪಿಂಗ್ ವರ್ಬ್ ಆಗೂ ಕೆಲಸ ಮಾಡ್ತದೆ ಸೆಂಟೆನ್ಸ್ನಲ್ಲಿ, ಅಂದರೆ ಟೆನ್ಸ್ನ ಕರೆಕ್ಟಾಗಿ ಕೊಡೋದಕ್ಕೆ, ಕ್ವೆಶನ್ ಮಾಡೋದಕ್ಕೆ, ಇದನ್ನೆಲ್ಲ ನಾವು ಹೆಲ್ಪಿಂಗ್ ವರ್ಬ್ನಲ್ಲಿ ಬಳಸ್ತೀವಿ. ಮೇನ್ ವರ್ಬ್ ಆಗೂ ಕೂಡ ಕೆಲಸ ಮಾಡ್ತದೆ. ಮೇನ್ ವರ್ಬ್ನಲ್ಲಿ ಈ ಹ್ಯಾವ್ನ ಬಳಸೋದಾದರೆ ಅದರ ಅರ್ಥ ಏನು ಅಂತಂದರೆ ಹೊಂದು ಅಂತ. ಹೊಂದೋದಂದರೆ ನಾನು ಒಂದು ಕಾರನ್ನು ಹೊಂದಿದ್ದೇನೆ, ನಾನು 2 ಕಾರುಗಳನ್ನು ಹೊಂದಿದ್ದೇನೆ, ಅವನು 2 ಕಾರುಗಳನ್ನು ಹೊಂದಿದ್ದಾನೆ, ನಾನು ಒಂದು ಸಮಸ್ಯೆಯನ್ನು ಹೊಂದಿದ್ದೆ, ಈ ಥರ ಹೊಂದು ಅಂತೀವಲ್ವಾ, ಆ ಅರ್ಥ ಕೊಡ್ತದೆ ಮೇನ್ ವರ್ಬ್ ಆಗಿ ಕೆಲಸ ಮಾಡಬೇಕಾದ್ರೆ. ಅದೇ ಹೆಲ್ಪಿಂಗ್ ವರ್ಬ್ ಆಗಬೇಕಾದ್ರೆ ಬೇರೆ ಥರ ವಿ ವಿಲ್ ಹ್ಯಾವ್ ಸಮ್ ಸೆಂಟೆನ್ಸಸ್, ರೈಟ್. ಅವನು ಒಂದು ಕಾರನ್ನು ಹೊಂದಿದ್ದಾನೆ, ಹಿ ಹ್ಯಾಸ್ ಎ ಕಾರ್. ರಮೇಶ್ ಒಂದು ದೊಡ್ಡ ಮನೆಯನ್ನು ಹೊಂದಿದ್ದಾನೆ, ರಮೇಶ್ ಹ್ಯಾಸ್ ಎ ಬಿಗ್ ಹೌಸ್. ನಾನು ನಿನ್ನೆ 10 ರೂಪಾಯಿ ಹೊಂದಿದ್ದೆ, ಪಾಸ್ಟ್ ಟೆನ್ಸು. ಪಾಸ್ಟ್ ಟೆನ್ಸ್ ಇದ್ದಾಗ ಹ್ಯಾಡ್, ಐ ಹ್ಯಾಡ್ 10 rupees, ರೈಟ್. ಸೊ ಹೀಗೆ ನಾವು ಮೇನ್ ವರ್ಬನ್ನು ಹೊಂದು ಅನ್ನುವಂಥ ಅರ್ಥ ಕೊಡುವಂಥ ಸೆಂಟೆನ್ಸ್ನಲ್ಲಿ ಬಳಸ್ತಾ ಇರ್ತೀವಿ. ಆದರೆ ಇಲ್ಲಿ ಈ ಹ್ಯಾವ್ನ ಹೆಲ್ಪಿಂಗ್ ವರ್ಬ್ ಆಗಿ ನಾವು ಬಳಸ್ತಾ ಇದ್ವಿ. ಸೊ ಈ ಹೆಲ್ಪಿಂಗ್ ವರ್ಬ್ ಆಗಿ ನಾವು ಹ್ಯಾವ್ ಬಳಸ್ತಾ ಇದ್ದೀವಿ ಅಂತಂದರೆ, ಸೆಂಟೆನ್ಸ್ನಲ್ಲಿ ನೋಡಿ, ಸೆಂಟೆನ್ಸ್ ಸ್ಟ್ರಕ್ಚರ್ ಸಬ್ಜೆಕ್ಟ್ ಇರ್ತದೆ, ಅಂದರೆ ಯಾರು ಕೆಲಸ ಮಾಡ್ತಾ ಇದ್ದಾರೆ ಅಂತ. ಸಬ್ಜೆಕ್ಟ್ ಆದಮೇಲೆ ಈ ಹ್ಯಾವ್ ವರ್ಬ್ ಇರ್ತದೆ. ಈ ಹ್ಯಾವ್ ವರ್ಬ್, ಹ್ಯಾವ್ ಅಂದರೆ ನಾವೇನರ್ಥ ಅರ್ಥ ಮಾಡ್ಕೋಬೇಕು, ಇದರಲ್ಲಿ ಹ್ಯಾಸ್ ಇರ್ಬೋದು, ಹ್ಯಾವ್ ಇರ್ಬೋದು, ಹ್ಯಾಡ್ ಇರ್ಬೋದು. ಹ್ಯಾವ್ ವರ್ಬ್ ಇರ್ತದೆ. ನೆಕ್ಸ್ಟ್ ವರ್ಬ್ 3 ಇರ್ತದೆ. ವರ್ಬ್ 3 ಅಂದರೆ ಪ್ರೆಸೆಂಟ್, ಪಾಸ್ಟ್, ಪಾಸ್ಟ್ ಪಾರ್ಟಿಸಿಪಲ್. ಪಾಸ್ಟ್ ಪಾರ್ಟಿಸಿಪಲ್ ನಾವು V3 ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ರೈಟ್, ರೋಟ್, ರಿಟರ್ನ್. ರಿಟರ್ನ್ ಅನ್ನೋದು ಇಲ್ಲಿ ನಾವು V3 ಆಗಿ ಬಳಸ್ತೀವಿ. ಸಬ್ಜೆಕ್ಟ್ ಇರ್ತದೆ, ಹ್ಯಾವ್ ವರ್ಬ್ ಇರ್ತದೆ, V3. ಹ್ಯಾವ್ ಅಂತಂದರೆ ನೆನಪಿಟ್ಕೊಳ್ಳಿ, ಬರೀ ಹ್ಯಾವ್ ಅಲ್ಲ, ಹ್ಯಾವ್ ಆಗಿರ್ಬೋದು, ಹ್ಯಾಸ್ ಆಗಿರ್ಬೋದು, ಹ್ಯಾಡ್ ಆಗಿರ್ಬೋದು. ಸೊ ಎಲ್ಲ ಫ್ಯಾಮಿಲಿ ನಾವು ಹ್ಯಾವ್ ಅಂತೀವಿ. ಹ್ಯಾಸ್, ಹ್ಯಾವ್, ಹ್ಯಾಡ್ ಈಸ್ ಒನ್ ಫ್ಯಾಮಿಲಿ. ಇವೆಲ್ಲ ಸೇರಿ ಒಂದು ಫ್ಯಾಮಿಲಿ ಹ್ಯಾವ್ ಅಂತ. ಸೊ ಸಬ್ಜೆಕ್ಟ್, ಹ್ಯಾವ್ ವರ್ಬ್, V3 ಫಾರ್ಮ್. ಫಾರ್ ಎಕ್ಸಾಂಪಲ್ ಪ್ರಿಯಾ ಹ್ಯಾಸ್ ರಿಟನ್, ನೋಡಿ V3 ಫಾರ್ಮ್ ಹಾಕ್ಬೇಕಲ್ಲಿ. ಪ್ರಿಯಾ ಹ್ಯಾಸ್ ರಿಟನ್ ಎ ನಾವೆಲ್ ಅಂತ, ರೈಟ್. ಅವರು ಅವರ ಕೆಲಸವನ್ನು ಮುಗಿಸಿದ್ದಾರೆ, ದೇ ಹ್ಯಾವ್ ಕಂಪ್ಲೀಟೆಡ್ ದೇರ್ ವರ್ಕ್. V3 ಫಾರ್ಮ್ ಬಳಸಬೇಕು, ಹ್ಯಾವ್ ಬಳಸಬೇಕು. ಐ ಹ್ಯಾವ್ ಡನ್ PhD, ನಾನು PhD ಮಾಡಿದ್ದೇನೆ. ನನ್ನ ಸ್ನೇಹಿತ ಹಲವಾರು ಸಿನಿಮಾಗಳನ್ನು ಮಾಡಿದ್ದಾನೆ. ಮೈ ಫ್ರೆಂಡ್ ಹ್ಯಾಸ್ ಡನ್ ಅಥವಾ ಹ್ಯಾಸ್ ಮೇಡ್, ನೋಡಿ ಹ್ಯಾಸ್ ಬರ್ತಾ ಇದೆ, ಮೇಡ್ ಅಥವಾ ಡನ್ ಅಂತ V3 ಫಾರ್ಮ್ ಬರ್ತಾ ಇದೆ. ಸೊ ಹ್ಯಾವ್ ಇರಬೇಕು, V3 ಫಾರ್ಮ್ ಇರಬೇಕು, ರೈಟ್. ಸೊ ಈಗ ಕೆಲವೊಂದು ಸೆಂಟೆನ್ಸಸ್ ತಗೊಳ್ಳೋಣ. ವಿತ್ ದ ಹೆಲ್ಪ್ ಆಫ್ ದೀಸ್ ಸೆಂಟೆನ್ಸಸ್ ವಿ ವಿಲ್ ಹ್ಯಾವ್ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಹ್ಯಾವ್ ವರ್ಬ್. ಸೊ ಈಗ ಕೆಲವೊಂದು ಸೆಂಟೆನ್ಸಸ್ ಇದ್ದಾವೆ. ಸೊ ಆ ಸೆಂಟೆನ್ಸಸ್ನ ನಾವು ಕಂಪ್ಲೀಟ್ ಮಾಡೋಣ. ಸೊ ಲೆಟ್ ಅಸ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಕರೆಕ್ಟ್ ಫಾರ್ಮ್ ಆಫ್ ದಿ ಹ್ಯಾವ್ ವರ್ಬ್ಸ್. ಹ್ಯಾವ್ ವರ್ಬ್ಸ್ನ, ಸೂಟಬಲ್ ಹ್ಯಾವ್ ವರ್ಬ್ಸ್ನ ಯೂಸ್ ಮಾಡಿಕೊಂಡು ಸೆಂಟೆನ್ಸ್ನ ಕಂಪ್ಲೀಟ್ ಮಾಡೋಣ. ಫಸ್ಟ್ ಸೆಂಟೆನ್ಸ್ ನೋಡಿ, ಮೈ ಮದರ್ ಡ್ಯಾಶ್ ಗೋನ್ ಟು ಕೋಲಾರ್. ಇಲ್ಲಿ ಸಬ್ಜೆಕ್ಟ್ ಯಾವುದು, ಮೈ ಮದರ್ ಅಂತ. ಸೊ ನಮಗೆ ಕೊಟ್ಟಿರೋಂಥ ಆಪ್ಷನ್ ಏನು, ಹ್ಯಾಸ್ ಮತ್ತು ಹ್ಯಾವ್. ಸೊ ಸಬ್ಜೆಕ್ಟು ಸಿಂಗ್ಯುಲರ್ ಇದ್ದಾಗ, ಮೈ ಮದರ್ ಅನ್ನೋದು ಸಿಂಗ್ಯುಲರ್ ಇದ್ದಾಗ ನಾವು ಯಾವ್ದು ಬಳಸ್ತೀವಿ, ಹ್ಯಾಸ್ ಅನ್ನೋದನ್ನು ಬಳಸ್ತೀವಿ. ಇವಾಗ ಆನ್ಸರ್ ಏನು, ಮೈ ಮದರ್ ಹ್ಯಾಸ್ ಗಾನ್ ಟು ಕೋಲಾರ್, ರೈಟ್. ಅದೇ ಮೈ ಪೇರೆಂಟ್ಸ್ ಅಂತಿದ್ದರೆ ಮೈ ಪೇರೆಂಟ್ಸ್ ಹ್ಯಾವ್ ಗಾನ್ ಟು ಕೋಲಾರ್ ಅಂತ ಬರ್ತದೆ, ರೈಟ್. ನೆಕ್ಸ್ಟ್ ನೋಡಿ, ಅರ್ಥ ಏನು, ಕನ್ನಡದಲ್ಲಿ ಏನರ್ಥ, ಮೈ ಮದರ್ ಹ್ಯಾಸ್ ಗಾನ್ ಟು ಕೋಲಾರ್ ಅಂದರೆ ನನ್ನ ತಾಯಿ ಕೋಲಾರ್ಗೆ ಹೋಗಿದ್ದಾಳೆ ಅಂತ. ಹೋದಳು ಅಲ್ಲ, ಹೋಗಿದ್ದಾಳೆ ಅಂತ. ನನ್ನ ಪೇರೆಂಟ್ಸ್ ಹೋಗಿದ್ದಾರೆ ಅಂದರೆ ಮೈ ಪೇರೆಂಟ್ಸ್ ಹ್ಯಾವ್ ಗಾನ್ ಟು ಕೋಲಾರ್ ಅಂತ. ನೆಕ್ಸ್ಟ್ ನೋಡಿ, ಗಗನ್ ಡ್ಯಾಶ್ ಪೇಡ್ ದ ಬಿಲ್. ಇಲ್ಲಿ ಗಗನ್ ಅನ್ನೋದು ಸಿಂಗ್ಯುಲರು. ಸಿಂಗ್ಯುಲರ್ ಇದ್ದಾಗ ನಾವು ಹ್ಯಾಸ್ ಬಳಸ್ತೀವಿ. ಗಗನ್ ಹ್ಯಾಸ್ ಪೇಡ್ ದ ಬಿಲ್. ಪೇ ಮಾಡಿದ್ದಾನೆ, ಪೇ ಮಾಡ್ದ ಅಲ್ಲ, ಪೇ ಮಾಡ್ತಾನೆ ಅಲ್ಲ, ಪೇ ಮಾಡಿದ್ದಾನೆ, ರೈಟ್. ಸೊ ಗಗನ್ ಹ್ಯಾಸ್ ಪೇಡ್ ದ ಬಿಲ್. ನೆಕ್ಸ್ಟ್ ಸೆಂಟೆನ್ಸ್ ನೋಡಿ,
ದೇ ಡ್ಯಾಶ್ ಸೆಂಟ್ ಎ ಲೆಟರ್ ಟು ದ CM, ರೈಟ್. ಸೊ ಇಲ್ಲಿ ದೇ ಅನ್ನೋದು ಪ್ಲೂರಲ್ ಆಗಿರೋದ್ರಿಂದ ಹ್ಯಾವ್ ಅಂತ ನಾವು ಬಳಸಬೇಕು. ದೇ ಹ್ಯಾವ್ ಸೆಂಟ್ ಎ ಲೆಟರ್ ಟು ದ CMಗೆ ಒಂದು ಪತ್ರ ಕಳಿಸಿದ್ದಾರೆ, ಕಳಿಸಿದರು ಅಲ್ಲ, ಕಳಿಸಿದರು ಅಂತಿದ್ರೆ ಬರೀ ಸೆಂಟ್ ಬರೋದು. ದೇ ಸೆಂಟ್ ಅಂದರೆ ಕಳಿಸಿದರು. ವೆಂಟ್ ಇದ್ರೆ ಮೈ ಮದರ್ ವೆಂಟ್ ಟು ಕೋಲಾರ್ ಅಂದರೆ ಹೋದಳು. ಹ್ಯಾಸ್ ಗಾನ್ ಅಂದರೆ ಹೋಗಿದ್ದಾಳೆ ಅಂತ, ರೈಟ್. ದೇ ಹ್ಯಾವ್ ಸೆಂಟ್ ಅಂದರೆ ಕಳಿಸಿದ್ದಾರೆ. ದೇ ಸೆಂಟ್ ಬರೀ ಹ್ಯಾವ್ ಇಲ್ಲ, ಬರೀ ಸೆಂಟ್ ಅಂತಿದೆ. ಈಗ ನೋಡಿ, ಇದು ಹ್ಯಾವ್ ಇಲ್ಲ, ಬರೀ ಸೆಂಟ್ ಅಂತಿದೆ, ಕಳಿಸಿದರು. ಹ್ಯಾವ್ ಇದ್ರೆ ಇಲ್ಲಿ ಹ್ಯಾವರ್ ಬಿದೆ ಅಂತಂದರೆ ಏನರ್ಥ? ಕಳಿಸಿದ್ದಾರೆ. ದೇ ಹ್ಯಾವ್ ಸೆಂಟ್ ಎ ಲೆಟರ್ ಟು CM. ನೆಕ್ಸ್ಟ್ ನೋಡಿ, ವೈ ಡ್ಯಾಶ್ ಹಿ ಗಾನ್ ಟು ಮೈಸೂರ್. ಇಲ್ಲಿ ನೋಡಿ ಸಬ್ಜೆಕ್ಟ್ ಯಾವುದು? ಹಿ. ಇಲ್ಲಿ ಏನು ಹಾಕಬೇಕು? ಹ್ಯಾಸ್. ವೈ ಹ್ಯಾಸ್ ಹಿ ಗಾನ್ ಟು ಮೈಸೂರ್ ಅಂತ ಬರ್ತದೆ. ಲಾಸ್ಟ್ ಸೆಂಟೆನ್ಸ್ ನೋಡಿ, ಡ್ಯಾಶ್ ಯು ಸೀನ್ ಕೋಟಿಲಿಂಗೇಶ್ವರ. ಯು ಅನ್ನೋದು ನಮಗೆ ಇಲ್ಲಿ ಪ್ಲೂರಲ್ ಇದೆ. ಯು ಅಂತ ನೀನು ಅಂತಂದ್ರೂ ಅಷ್ಟೇ, ನೀವು ಅಂತಂದ್ರೂ ಕೂಡ ಅಷ್ಟೇ, ಅದು ಪ್ಲೂರಲ್ಲೇ. ಸೊ ಪ್ಲೂರಲ್ ಇದ್ದಾಗ ಯಾವ್ದು ಬಳಸ್ತೀವಿ? ಹ್ಯಾವ್ ಅಂತ ಬಳಸ್ತೀವಿ. ಈಗ ನೋಡಿ, ಹ್ಯಾವ್ ಯು ಸೀನ್ ಕೋಟಿಲಿಂಗೇಶ್ವರ. ನೀನು ಕೋಟಿಲಿಂಗೇಶ್ವರ ನೋಡಿದ್ದೀಯಾ ಅಂತ. ನೋಡ್ದ ಅಂದರೆ ಡಿಡ್ ಯು ಸಿ. ನೋಡಿದ್ದೀಯಾ? ಹ್ಯಾವ್ ಯು ಸೀನ್. ಹೋದ? ಡಿಡ್ ಯು ಗೋ. ಹೋಗಿದ್ದೀಯಾ? ಹ್ಯಾವ್ ಯು ಗಾನ್, ರೈಟ್. ರವಿ ಹೋದ, ರವಿ ವೆಂಟ್. ರವಿ ಹೋಗಿದ್ದಾನೆ, ರವಿ ಹ್ಯಾಸ್ ಗಾನ್. ಯಾವಾಗಲೂ ಹೋಗ್ತಾನೆ, ರವಿ ಗೋಸ್, ರೈಟ್. ಡಿಫ್ರೆನ್ಸ್. ಅದರಿಂದ ಡೂ, ಡಸ್, ಡನ್ ಅಂತ ಬಳಸ್ತೀವಿ. ಇಲ್ಲ ಅಂದಿದ್ರೆ ಬರೀ ಎರಡೇ ಬರೋದು. ಹೋಗಿದ್ದಾನೆ ಅಂತ ಬಳಸೋದ್ರಿಂದ ನಾವು ಹ್ಯಾಸ್ ಗಾನ್ ಅಂತ ಬಳಸ್ತೀವಿ. ಹೋಗಿದ್ದಾರೆ, ದೇ ಹ್ಯಾವ್ ಗಾನ್. ಹೋದರು, ದೇ ವೆಂಟ್. ಹೋಗ್ತಾರೆ ಪ್ರತಿ ವಾರ, ದೇ ಗೋ.